ಶ್ರೀ ಪರಾಭವ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಗುರುವಾರವಾಗಿರತಕ್ಕಂಥದ್ದು ಪ್ರಜವತ್ ತಿಥಿ, ಗುರುವಾರವಾಗಿರತಕ್ಕಂಥದ್ದು ಉತ್ತರ ಭಾದ್ರ ನಕ್ಷತ್ರ. ಈ ದಿವಸ ಪರಾಭವ ಸಂವತ್ಸರ ಪ್ರಾರಂಭವಾಗುತ್ತೆ. ಪರಾಭವ ಅಂತಂದರೆ ಸೋಲು ಅಂತ ಅರ್ಥ. ಸೋಲು, ನಮಗೆ ಸೋಲು ಗೆಲುವು ಯಾವುದೂ ಹೊಸದಲ್ಲ. ನಾವು ಪ್ರತಿ ದಿವಸ ಸೋಲು ಗೆಲುವುಗಳ ಆ ಚಕ್ರ ಅದರಲ್ಲೇ ಸುತ್ತಾ ಇರ್ತೀವಿ. ಸೋತಾಗ ಕೆಲವೊಮ್ಮೆ ಕುಗ್ಗಬೇಕಾಗತ್ತೆ, ಗೆದ್ದಾಗ ಹಿಗ್ಗಿದ್ದು ಉಂಟು. ನಮಗೆ ಸಮದುಃಖ, ಅವನು ಹೇಳ್ತಾನಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ, ಸುಖ ದುಃಖೇ ಸಮೀಕೃತ್ವ ಲಾಭವು ಜಯವು ಅಂತ. ಅದು ಕಷ್ಟ ನಮಗೆ, ಅದನ್ನು ತಂದುಕೊಳ್ಳಿ ಅಂತ ಪರಮಾತ್ಮ ಹೇಳಿದ್ದಾನೆ. ಅದರ ಪ್ರತೀಕವಾಗಿ, ಅದರ ಪೀಠಿಕಾ ರೂಪದಲ್ಲಿ ಇರತಕ್ಕಂಥದ್ದು ಯುಗಾದಿಯಲ್ಲಿ ನಾವು ಕಾಣೋದು ಈ ಬೇವು ಹಾಗೂ ಬೆಲ್ಲವನ್ನು. ವಸ್ತುತಃ ಯುಗಾದಿ ದಿವಸ ಏನೇನು ಮಾಡಬೇಕು? ಯುಗಾದಿ ನಮಗೆ ಮೊದಲನೇದಾಗಿ ಪರಿಚಯ ಮಾಡಿಸ್ತಕ್ಕಂಥದ್ದು ಅಭ್ಯಂಗ ಸ್ನಾನ. ಯುಗಾದಿ ಹಾಗೂ ದೀಪಾವಳಿ ಇವೆರಡು ದಿವಸ ಅಭ್ಯಂಗ ಸ್ನಾನ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದು. ಇಡೀ ಮೈಗೆ ಎಳ್ಳೆಣ್ಣೆಯನ್ನು ಸವರಿಸಬೇಕು, ಚೆನ್ನಾಗಿ ಮರ್ದನ ಮಾಡಬೇಕು. ಸ್ವಲ್ಪ ಕಾಲ ಆ ಎಣ್ಣೆ ತಣಿಯಬೇಕು ಮೈ, ಆಮೇಲೆ ಸ್ನಾನ. ಈ ಅಭ್ಯಂಗ ಇದೆಯಲ್ಲ, ಇದು ತುಂಬ ಮಹತ್ವವನ್ನು ಕೊಟ್ಟಿದೆ. ಸ್ನಾನಕ್ಕೇನಿಷ್ಟು ಮಹತ್ವ? ಸ್ನಾನದಲ್ಲಿ ನಮಗೆ ಲವಲವಿಕೆ ಇದೆ, ಆರೋಗ್ಯಪ್ರದವಾಗಿರ್ತಕ್ಕಂಥ ಅಂಶ ಅದರಲ್ಲಿ ತುಂಬಿಕೊಂಡಿದೆ. ಯಾವಾಗ ಅಂಗಮರ್ದನವಾಗುತ್ತೋ ದೇಹದಲ್ಲಿ ಒಂದು ಕಾಂತಿ ಬರುತ್ತೆ, ಕಣ್ಣುಗಳಲ್ಲಿ ಒಂದು ಕಾಂತಿ ಬರುತ್ತೆ, ಹೊಸ ಚೈತನ್ಯ ಮೂಡುತ್ತೆ, ಚರ್ಮಕ್ಕೆ ಒಂದು ಕಾಂತಿ ಬರುತ್ತದೆ, ಮನಸ್ಸಿನ ಉಲ್ಲಾಸವನ್ನು ಅದು ಹೆಚ್ಚಿಸುತ್ತೆ. ಅಭ್ಯಂಗ ಸ್ನಾನ ಮಾಡಿ ನೀವು ಫ್ರೆಶ್ ಆಗಿ ಹೊರಗೆ ಬಂದರೆ ಆಹಾ, ಆ ರೀತಿಯ ಒಂದು ಅನುಭವ ಉಂಟಾಗುತ್ತಲ್ವ. ಅದನ್ನು ನಳನಳಿಸುವಿಕೆ ಅಂತ ಕರೀತಾರೆ, ಎಲಿಗೆಂಟ್ ಅಂತಿರಲ್ಲ ಅದು ನಮಗೆ ಚೈತನ್ಯ, ಒಳಗಿನ ಆತ್ಮಕ್ಕೂ ಬೇಕು, ದೇಹಕ್ಕೂ ಬೇಕು. ಎರಡೂ ಇದ್ದಾಗ ಒಳ್ಳೆ ಬಟ್ಟೆ ಹಾಕ್ಕೊಳ್ತಕ್ಕಂಥದ್ದು, ಅದೊಂದು ಹೊಸತನವನ್ನು ಸೂಚಿಸುತ್ತೆ. ಇದು ಅಭ್ಯಂಗ ಸ್ಥಾನವನ್ನು ಹೇಳಿದೆ. ಮಕ್ಕಳಿಗಾದರೂ ಎಣ್ಣೆಯೆಲ್ಲ ಹಚ್ಚಿ ಮೈಗೆ, ಹಣೆಗೆ ತಿಲಕವನ್ನಿಟ್ಟು, ಬೋಳು ಹಣೆಯಲ್ಲಿ ಮಾಡಬಾರ್ದು ಅಂತ ತಿಲಕವನ್ನಿಟ್ಟು ಅವರಿಗೆ ಚೆನ್ನಾಗಿ ಸ್ನಾನ. ತಾಯಿಯಂದರು, ನನಗೆ ಹಳೆಯ ನೆನಪಾಗುತ್ತೆ. ನಮ್ಮ ತಾಯಿ ಮನೆಯಲ್ಲಿ, ನಾವಿನ್ನೂ ಚಿಕ್ಕ ಪುಟ್ಟ ಹುಡುಗರು, ನಮಗೆ ಬೆಳಗಾತ ಎದ್ದು ಈ ಹಬ್ಬ ಹರಿದಿನ ಬಂದುಬಿಟ್ರೆ ಬಹಳ ಬೇಗ ಎದ್ದಬೇಕು. ಯಾಕಂದರೆ ಮೊದಲು ಪೂಜೆ ಹಾಕಿಬಿಡಬೇಕು ನಮ್ಮ ಮನೆಯಲ್ಲಿ. ನಮ್ಮ ತಾಯಿ, ನಮ್ಮ ಅಜ್ಜಿ ಅವರೆಲ್ಲ ಹೀಗೆ ಮಾಡ್ತಾಯಿದ್ರು. ನಮ್ಮನ್ನೆಲ್ಲ ಹೊರಗಡೆ ಕೂಡಿಸಿ, ನಮ್ಮದು ಬಳಗವೇ ಇತ್ತು, ನಮ್ಮ ಪಕ್ಕದಲ್ಲಿ ನಮ್ಮ ಸೋದರತ್ತೆ ಮನೆ, ಎಲ್ಲ ಹುಡುಗರು ಸೇರಿ ಒಂದು ಕಡೆ ಕೂತಿ ಎಣ್ಣೆ ಸ್ನಾನ ಅಂದರೆ ಸಂಪೂರ್ಣ ಮೈಗೆ ಹಚ್ಚಿ ಆ ಒಂದು ಹೊಸತನ ಅನ್ನೋದು ಅನುಭವಕ್ಕೆ ಬರ್ತಾ ಇತ್ತು. ಈಗ ಅದು ಮರೆಯಾಗ್ತಾ ಇದೆ. ಹಳ್ಳಿಗಳಲ್ಲಿ ಆ ವಾತಾವರಣವೇ ಹೊರಟು ಹೋಗ್ಬಿಡ್ತಾ ಇದೆ. ನಗರಗಳಲ್ಲಂತೂ ಇಲ್ಲವೇ ಇಲ್ಲ ಬಿಡಿ, ಹಳ್ಳಿಗಳಲ್ಲಿ ಸ್ವಲ್ಪ ಉಳ್ಕೊಂಡಿದೆ. ಇದನ್ನು ಪ್ರತಿ ವಾರಕ್ಕೊಮ್ಮೆ ಮಾಡಿದ್ರೆ ಬಹಳ ಒಳ್ಳೆಯದು. ಅಭ್ಯಂಗ ಸ್ನಾನ ಅದು ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಈಗಲೂ ನಮ್ಮ ಊರಿನಲ್ಲಿ ಅಂಥದ್ದನ್ನು ನಾನು ಕಾಣ್ತೀನಿ. ಹಳ್ಳಿಗಳಲ್ಲೆಲ್ಲ ತಮ್ಮ ಹಳ್ಳಿಗಳಲ್ಲೂ ಇರಬಹುದು ಇಂಥದ್ದು. ಅದೊಂದು ರೀತಿಯ ಒಂದು ಇಡೀ ಊರೇ ಹರಳೆಣ್ಣೆಯೋ ಮತ್ತೊಂದು ಎಣ್ಣೆ ಹಚ್ಕೊಂಡು ಇಡೀ ಊರೆಲ್ಲ ಊರಿನ ಬೀದಿಗಳೆಲ್ಲ ಎಣ್ಣೆಗಳಾಗಿರುತ್ತೆ. ಆ ರೀತಿಯಲ್ಲಿ ಅದೊಂದು ಹೊಸ ಶಕ್ತಿಯನ್ನು, ಒಂದು ಚೈತನ್ಯವನ್ನು, ಉತ್ಸಾಹವನ್ನು, ಹೊಸತನವನ್ನು ತಂದುಕೊಡುತ್ತೆ. ಅಲ್ಲಿಂದ ಶುರುವಾಗುತ್ತೆ. ಆಮೇಲೆ ನಾವು ಮನೆಗೆ ಕಟ್ಟುವಂಥ ತೋರಣ, ಆ ಮಾವಿನ ತೋರಣ, ನಳನಳಿಸ್ತಾ ಇರತಕ್ಕಂಥ ತೋರಣ, ಮನೆಗೂ ಒಂದು ಹೊಸ ಕಳೆ ಬಂದು, ಮನೆಗಳನ್ನೆಲ್ಲ ವಸ್ತುತಃ ಹೊಸದಾಗಿ ತೊಳೆದಿರ್ತಾರೆ ಅಥವಾ ಇನ್ನೇನು ಸುಣ್ಣ ಬಣ್ಣ ಬಳಸಿ. ಯುಗಾದಿ ಅಂದರೆ ಅದು ಎಲ್ಲ ಇಡೀ ನಮ್ಮ ಸಮುದಾಯವೆಲ್ಲ ಆ ರೀತಿ ಕಂಗೊಳಿಸಬೇಕು. ನಮ್ಮಿಂದ ಹಿಡಿದು, ಮನೆಯಿಂದ ಹಿಡಿದು ಎಲ್ಲ ಕಡೆ ಆ ಹಸಿರುತನ, ಹೊಸತನ ಅನ್ನೋದು ರಾರಾಜಿಸಬೇಕು. ಅದು ಹಬ್ಬ ಅಂತ ಅನ್ನಿಸ್ಕೊಳ್ಳುತ್ತೆ. ಆ ರೀತಿಯಲ್ಲಿ ಇಡೀ ಊರಿಗೆ, ಕೆಲವೊಮ್ಮೆ ಅಲ್ಲಿ ದೇವಸ್ಥಾನ ಇದ್ದರೆ, ಆಂಜನೇಯವೋ ಮತ್ತೊಂದೋ ಅಲ್ಲಿದ್ದರೆ ಅಲ್ಲಿಗೆ ತೋರಣ ಕಟ್ಟಿ, ಊರಿನ ದೇವಾಲಯಗಳಿಗೆ ತೋರಣ ಕಟ್ಟಿ, ಆ ದಿವಸ ಈ ಹೊಸ ವರ್ಷ ಅಂದರೆ ಹೀಗೆ ನೋಡಿ, ನಾವು ಡಿಸೆಂಬರಲ್ಲೂ ಆಚರಿಸ್ತೀವಿ. ಎಲ್ಲ ತೂರಾಡಿ ಬಿದ್ದು ಮಲಗಿ ಎದ್ದು, ಯಾರಿಗೆ ಬೇಕೋ ಅವರಿಗೆಲ್ಲ ಏಟು ಬಿದ್ದು, ಈ ಥರ ಎಲ್ಲ. ಯುಗಾದಿ ನೋಡಿ ಹೇಗೆ ನಮ್ಮನ್ನು ಹೊಸತನ ಅನ್ನೋದನ್ನು ಭಾವಕ್ಕೆ ತಂದು ಕೊಡುತ್ತೆ. ಅದು ಅಂತರಂಗಕ್ಕೆ ಸ್ಪರ್ಶವಾಗುತ್ತೆ. ಹೋಗಿದು ಹೊಸತನ, ಈ ರೀತಿಯಲ್ಲಿ ಇರುತ್ತೆ. ಇದು ಬಹಳ ಮುಖ್ಯವಾದದ್ದು ಅಭ್ಯಂಗ ಸ್ನಾನ. ಆಮೇಲೆ ದೇವತಾ ಪೂಜೆ.
ಇಷ್ಟದೇವತಾ ಪೂಜೆಯನ್ನು ಊರಿನಲ್ಲಿ ಯಾವ ದೇವರು ಇದೆಯೋ ಆ ದೇವರಿಗೆ ಹೋಗಿ ಪೂಜೆ ಗೀತೆ ಇತ್ಯಾದಿ ಹಣ್ಣು ಕಾಯಿ ಮಾಡಿಸ್ಕೊಂಬರ್ತಕ್ಕಂಥದ್ದು ಈ ಥರದ್ದೆಲ್ಲ ಇರ್ತದೆ. ಇದರ ಮತ್ತೊಂದು ಭಾಗ ಪೂಜೆಯಲ್ಲಿ ಪಂಚಾಂಗಕ್ಕೂ ಪೂಜೆ ನೆರವೇರುತ್ತೆ. ನಾವು ಪ್ರತಿ ದಿವಸ ಪಂಚಾಂಗಗಳು ಅಂತಂದರೆ 5 ಅಂಗಗಳು ಅಂತ. ಅದು ತಿಥಿವಾರ ನಕ್ಷತ್ರ ಯೋಗ ಕರ್ಣ. ಪ್ರತಿ ದಿವಸ ನಾವು ಅದನ್ನು ಶ್ರವಣ ಮಾಡ್ತೀವಿ, ತಾವು ಅದನ್ನು ಕೇಳ್ಕೊಳ್ತೀರ. ಅದು ಕಾಲ ಅನ್ನೋದು ಸೂಚಕವಾಗಿದೆ, ಅನಂತ ವಿಸ್ತಾರವಾಗಿದೆ ಕಾಲ. ಇದನ್ನು ನಾವು ನಮ್ಮ ಮಟ್ಟಿಗೆ ಒಂದು ಚೌಕಟ್ಟನ್ನು ಏರ್ಪಡಿಸಿ ಇದು ಪರಾಭವ ಸಂವತ್ಸರ, ಇಷ್ಟು ಕಾಲ ಇದೆ, ಇದು ಈ ಹೊತ್ತಿನಿಂದ ಪ್ರಾರಂಭವಾಗುತ್ತೆ, ಪ್ರತಿಪತ್ತಿಥಿ ಮೊದಲನೆಯ ದಿವಸ ಈ ದಿವಸ ಪ್ರಾರಂಭವಾಗ್ತಾ ಇದೆ. ಈ ಕಾಲದಲ್ಲಿ ಅನಂತವಾಗಿರ್ತಕ್ಕಂಥ ಕಾಲವನ್ನು ನಾನೇ ಸ್ವಲ್ಪ ಟೇಪ್ ತೊಗೊಂಡು ಅಳತೆ ಮಾಡಿಕೊಂಡು ಇಷ್ಟಕ್ಕೊಂದು ವರ್ಷ ಅಂತ ಗುರ್ತು ಮಾಡಿ ಇಟ್ಟುಕೊಂಡಿದ್ದೀನಿ ಅಂತ ದೊಡ್ಡವರು ಹಿರಿಯರು ಹಾಕ್ಕೊಟ್ಟಿದ್ದಾರೆ. ಆ ರೀತಿಯಲ್ಲಿ ನಾವೊಂದು ಪರಾಭವ ಸಂವತ್ಸರ, ಈ ಹೊತ್ತಿನಿಂದ ಇಷ್ಟು ಕಾಲ ಒಂದು ಹೊಸತು ಅನ್ನೋದು ಪ್ರಾರಂಭವಾಗುತ್ತೆ, ಇಲ್ಲಿಂದ ಶುರುವಾಗುತ್ತೆ ನನ್ನ ಹೊಸ ಬದುಕು ಅಂತ ಗುರಿ ಮಾಡಿಟ್ಟುಕೊಂಡು ಈ ಇಡೀ ವರ್ಷದ ಈವೆಂಟ್ಸ್ ಅಂತೀವಲ್ಲ, ಏನು ನಮ್ಮ ಒಂದು ವರ್ಷದ ವಾರ್ಷಿಕ ಯೋಜನೆಗಳೇನು ಅನ್ನೋದನ್ನು ತೋರಿಸುತ್ತೆ. ಯಾವ ದಿವಸ ಯಾವ ಹಬ್ಬ ಇದೆ, ಯಾವ ದಿವಸ ಯಾವ ಗ್ರಹಣ ಬರ್ತದೆ, ಯಾವ ದಿವಸ ಯಾವ ಆಚರಣೆ ಮಾಡಬೇಕು, ಇವುಗಳನ್ನೆಲ್ಲ ಪಟ್ಟಿ ಮಾಡಿ ಕೊಟ್ಬಿಡುತ್ತೆ ನಮಗೆ. ಇದಕ್ಕೆ ಸಿದ್ಧತೆ ಮಾಡ್ಕೊಂಬಿಡಿ, ಒಂದು ವರ್ಷದ ಹೀಗಿದೆ ಅಂತ. ಆ ರೀತಿಯಲ್ಲಿ ಪಂಚಾಂಗ ಶ್ರವಣ ಮಾಡ್ತೀವಿ. ಇನ್ನು ಈ ಪಂಚಾಂಗ ಪೂಜೆ ಮಾಡ್ತೀವಿ. ವಸ್ತುತಃ ಪೂಜೆ ಆದ ನಂತರದಲ್ಲಿ ಇದು ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಆ ಬೇವು ಬೆಲ್ಲವನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿದೆ. ಅಲ್ಲಿ ಮರೀಚ ಲವಣಂ ಹಿಂಗು ಜೀರಕೇಣ ಚ ಸಂಯುತಂ ಅಜಮೋದ ಯುತಂ ಕೃತ್ವ ಭಕ್ಷಯೇದ್ ರೋಗ ಶಾಂತಯೇ ಅಂತ ಹೇಳುತ್ತೆ. ಹೀಗಾಗಿ ಅದು ಷಡ್ರಸೋಪೇತವಾಗಿರತಕ್ಕಂಥ ಸಿದ್ಧ ಮಾಡಿ, ರಸವನ್ನು ಸಿದ್ಧ ಮಾಡಿ ಅದನ್ನು ಸ್ವೀಕರಿಸಬೇಕು. ಅದು ಕೂಡ ಆರೋಗ್ಯ ದೃಷ್ಟಿಯಿಂದ. ಬೇವು ಬೆಲ್ಲವೂ ಹಾಗೇ ಇದೆ. ಬೇವು ಆರೋಗ್ಯವನ್ನು ವರ್ಧನ, ನಮ್ಮ ಮೂಳೆ ಆಯುರ್ವೇದವನ್ನು ಗಮನಿಸಿದ್ರೆ ಮೂಳೆಗಳಲ್ಲಿರ್ತಕ್ಕಂಥ ಯಾವುದೋ ರೋಗ ಬಾಧೆಗಳನ್ನೆಲ್ಲ ಆ ಬೇವಿನ ಕುಡಿಗೆ ನಿವಾರಣೆ ಮಾಡೋ ಶಕ್ತಿ ಇದೆ. ಹಾಗಾಗಿ ಅದನ್ನು ಅಸ್ಥಿಗತವಾಗಿರತಕ್ಕಂಥದ್ದು, ಮೂಳೆಗತವಾಗಿರತಕ್ಕಂಥ ರೋಗಗಳನ್ನು ಶಮನ ಮಾಡುತ್ತೆ. ಇದು ಅದರೊಳಗಿರ್ತಕ್ಕಂಥ ಆಯುರ್ವೇದ ಸಂಪೂರ್ಣ ಆರೋಗ್ಯಕ್ಕೆ ಸಂಬಂಧಿಸಿದ್ದು. ಅದರಲ್ಲಿ ಬರ್ತಕ್ಕಂಥ ಗಿಡ ಬನ ಬಳ್ಳಿ ಕಾಂಡ ಬೇರು ಎಲ್ಲವೂ ನಮ್ಮ ದೇಹ ಪುಷ್ಟಿಗೆ ಇರತಕ್ಕಂಥದ್ದು. ಅದರಲ್ಲಿ ಬೇವು ಪ್ರಥಮವಾಗಿರತಕ್ಕಂಥದ್ದು. ಇಂತಹ ಬೇವನ್ನು ನಾವು ಸ್ವೀಕರಿಸ್ತೀವಿ. ಬೇವು ಅತಿಯಾದರೆ ಪಿತ್ತವಾಗುತ್ತೆ, ಅದರ ನಿವಾರಣೆಗೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ತಕ್ಕಂಥದ್ದು. ಅದು ಆ ದೋಷ ಪಿತ್ತ ದೋಷ ನಿವಾರಣೆಗಾಗಿ ಅಂತ. ಹೀಗಾಗಿ ಬೇವು ಬೆಲ್ಲ ಸೇರಿದಾಗ ನಮ್ಮೊಳಗೆ ಒಂದು ಸಮತ್ವತೆ ಉಂಟಾಗುತ್ತೆ, ಆರೋಗ್ಯ ಸಮತ್ವತೆ ಅನ್ನೋದು ಬರುತ್ತೆ. ನೋಡಿಪ್ಪ, ಯುಗಾದಿಯಲ್ಲಿ ಹೊಸತನ ಅನ್ನೋದು ಆರೋಗ್ಯದಿಂದ ಪ್ರಾರಂಭವಾಗುತ್ತೆ. ಕಣ್ಮನಗಳಿಗೆ ತಣಿಸುವ ಆರೋಗ್ಯ, ದೇಹಕ್ಕೆ ಉಂಟಾಗುವ ಆರೋಗ್ಯ, ಭಾವನೆಗಳಿಗುಂಟಾಗುವ ಹೊಸತನದ ಆರೋಗ್ಯ. ಹೀಗೆ ನಮ್ಮ ಯುಗಾದಿ ಒಂದು ಅಪ್ಪಟ ಮಾನುಷೀಯವಾಗಿ ಮನುಷ್ಯನ ಒಳಿತು, ಅವನ ಅಭಿವೃದ್ಧಿ, ಅವನ ಒಂದು ಆರೋಗ್ಯ ಇವುಗಳಿಂದ ಒಳಗೊಂಡಿದೆ ನಮ್ಮ ಈ ಹೊಸ ವರ್ಷದ ಪ್ರಾರಂಭ ಅಂತಕ್ಕಂಥದ್ದು. ಈ ಯುಗಾದಿ ದಿವಸ ನಮ್ಮ ವಾಹಿನಿಯಲ್ಲಿ ಅನೇಕ ಕಾರ್ಯಕ್ರಮಗಳು, ರಾಶಿ ಫಲ, ವರ್ಷ ಫಲ ಇತ್ಯಾದಿ ಪ್ರತಿಯೊಬ್ಬರ ಬದುಕಿನಲ್ಲಿ ಏನಿರುತ್ತೆ ಈ ವರ್ಷದ ಒಂದು ಮುನ್ನೋಟ ಅಂತೀವಲ್ಲ, ಅಂತಹ ಕಾರ್ಯಕ್ರಮಗಳು ಅನೇಕ ಪ್ರಸಾರವಾಗುತ್ತೆ. ತಾವೆಲ್ಲ ಸಾವಕಾಶವಾಗಿ ಅದನ್ನು ಗಮನಿಸಿ. ಮುಖ್ಯವಾಗಿ ಯುಗಾದಿ ಅಂತಕ್ಕಂಥದ್ದು ನಮ್ಮ ಎಲ್ಲ ಈ ಮಾಸ, ಈ ಪಕ್ಷ, ಮಾಸ, ಈ ಒಂದು ಅಯನಗಳು, ಎಲ್ಲ ವ್ರತಗಳಿಗೆ, ಎಲ್ಲ ಹಬ್ಬಗಳಿಗೆ ಒಂದು ಪೀಠಿಕಾ ರೂಪದಲ್ಲಿರ್ತಕ್ಕಂಥ ಒಂದು ಹಬ್ಬವಾಗಿದೆ, ಪ್ರಾರಂಭದ ಹಬ್ಬ. ಈ ಪೀಠಿಕೆ ಈ ಸ್ಟೇಜ್ ಮೇಲೆ ನಿಂತು ಮುಂದಿನದೆಲ್ಲವನ್ನು ವೀಕ್ಷಣೆ ಮಾಡಿಕೊಳ್ಳಿಕ್ಕೆ ಸಹಾಯ ಇದೆ. ಅಂಥ ಒಂದು ವೇದಿಕಾ ಹಬ್ಬವಾಗಿದೆ ಈ ಯುಗಾದಿ. ಈ ದಿವಸ ತಾವು ಕೂಡ ಮನೆಯಲ್ಲಿ ಶುಭ್ರ ವಸ್ತ್ರಗಳನ್ನು ಧರಿಸಿ, ಹೊಸ ವಸ್ತ್ರ, ಎಷ್ಟೋ ಜನಕ್ಕೆ ಪಾಪ ಕಷ್ಟ ಆಗುತ್ತಲ್ಲ, ಚೆನ್ನಾಗಿರೋ ವಸ್ತ್ರವನ್ನು ಒಗೆದು ಚೆನ್ನಾಗಿ ಅದನ್ನೇ ಹಾಕ್ಕೊಂಡ್ರೂ ಸಾಕಾಗತ್ತೆ. ಪ್ರಕೃತಿ ಹಾಗೆ ಅಲ್ವಾ, ಹಳೆ ಬೇರು ಹೊಸ ಚಿಗುರು ಅಂತ DVG ಹೇಳಿಲ್ವಾ? ಹೀಗಾಗಿ ನಮ್ಮ ಆಲೋಚನೆಗಳಲ್ಲಿ ಹೊಸತನ ಬಂದರೆ ಅದು ನಿಜವಾದ ಯುಗಾದಿ. ಪ್ರತಿಕ್ಷಣ ನಮಗೆ ಯುಗಾದಿಗೆ, ಪ್ರತಿಕ್ಷಣ ಹೊಸತೆ ಆಗಿದೆ. ಹೀಗಾಗಿ ನಮ್ಮ ಆಲೋಚನೆಗಳನ್ನು, ನಮ್ಮ ಸಂಘವನ್ನು, ಒಳ್ಳೆಯ ಸಂಘಗಳು ನಮಗೆ ಉಂಟಾಗಲಿ, ಸಜ್ಜನರ ಸಂಪರ್ಕ ಏರ್ಪಾಡಾಗಲಿ, ಸತ್ಕಾರ್ಯಗಳನ್ನು ಮಾಡುವ ಹೊಸತನ, ಅದು ಹೊಸ ಕಾರ್ಯಗಳನ್ನು, ಆ ಕೌಶಲ್ಯದಲ್ಲಿ ಭಾಗಿಯಾಗ್ತಕ್ಕಂಥ ಶಕ್ತಿಯನ್ನು ಪರಮಾತ್ಮ ನಮಗೆ ತಂದುಕೊಡಲಿ ಅಂತ ನೀವು ನಿಮ್ಮ ಮನೆ ದೇವರಲ್ಲಿ, ನಿಮ್ಮ
ಗ್ರಾಮ ದೇವರಲ್ಲೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಎಲ್ಲರಲ್ಲಿ ಒಂದು ಒಳ್ಳೆಯತನ ಅನ್ನೋದು ಈ ವರ್ಷದಿಂದಲಾದರೂ ಒಳ್ಳೆಯತನ ಅನ್ನೋದು ವ್ಯಾಪಿಸಲಿ ಹೆಚ್ಚಿನದಾಗಿ. ದೇಶಗಳ ನಡುವೆ ಇರತಕ್ಕಂಥ ಈ ಮತ್ಸರ ವೈಷಮ್ಯಗಳೆಲ್ಲ ದೂರಾಗಿ ಸಮಬಾಳ್ವೆ ಸಹಬಾಳ್ವೆ ಅಂತ ಏನು ಅಂತೀವಿ, ದೊಡ್ಡವರು ಹಾಕ್ಕೊಟ್ಟ ಮಾರ್ಗ ಏನಿದೆ ಆ ರೀತಿಯಲ್ಲಿ ನಡೆಯುವ ಹಾಗಾಗಲಿ ಅಂತ ನಾವೆಲ್ಲ ನಮ್ಮ ಮಟ್ಟಿಗೆ ಪ್ರಾರ್ಥನೆ ಮಾಡುವ. ದೇಶಕ್ಕೆ ಬರ್ತದೆ, ನಾವು ಪ್ರಾರ್ಥನೆ ಮಾಡಿದ್ರೆ ದೇಶವೂ ಹಾಗೆ ಪ್ರಾರ್ಥನೆ ಮಾಡೋ ಹಾಗಾಗಲಿ ಅನ್ನೋ ಉದ್ದೇಶದಲ್ಲಿ ಪ್ರಾರ್ಥನೆ ಮಾಡೋಣ. ಸುಖ ಹಾಗೂ ದುಃಖಗಳನ್ನು ಬೇವು ಬೆಲ್ಲದ ಸಂಕೇತಗಳು ಆ ರೂಪದಲ್ಲಿ ನಾವು ತಗೊಂಡು ಎಲ್ಲವನ್ನ ಜೀರ್ಣ ಮಾಡಿಕೊಳ್ಳೋ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಪ್ರಾರ್ಥಿಸೋಣ. ಯುಗಾದಿ ನಿಮ್ಮೆಲ್ಲರ ಪಾಲಿಗೆ ಹೊಸತನವನ್ನು ತಂದುಕೊಡಲಿ, ಹೊಸ ಆಲೋಚನೆಗಳನ್ನು ತಂದುಕೊಡಲಿ. ಇನ್ನೇನು ಪರಮಾತ್ಮನಲ್ಲಿ ಎಷ್ಟೋ ಬಾರಿ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥದ್ದು ಪರಮಾತ್ಮ ನಡೆಸಿಬಿಡ್ತಾನೆ. ಹಾಗೆ ನಡೆಯುವ ಎಲ್ಲ ಘಟನೆಗಳು ಕೂಡ ನಮ್ಮ ಬಾಂಧವ್ಯಗಳನ್ನು ಹಾಳು ಮಾಡದೇ ಇರಲಿ, ಭಗವಂತ ಒಳ್ಳೆ ಉತ್ತಮವಾದ ದಾರಿ ತೋರಿಸಲಿ ಅಂತ ಪ್ರಾರ್ಥನೆ ಮಾಡೋಣ. ತಾವು ಎಲ್ಲ ಪ್ರಾರ್ಥನೆ ಮಾಡಿಕೊಳ್ಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.